ಇದಷ್ಟು ತೋರಿಸ್ತದ ಇಲ್ಲಿ ಏನು ಗೋಲ್ಮಾಲ್ ಆಗ್ಯದಂತೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ನಮ್ಮ ರಾಜಕೀಯ ದುರಂತ. ಒಬ್ಬ ರಾಜನೀತಿ ಮತ್ತೇನೋ ಮಾತಾಡ್ತಾ ಇರ್ತೀವಿ ನಾವು. ಇವತ್ತು ಈ ರಾಜನೀತಿ ಮಾಡಲಿಕ್ಕೆ ನಿಂತದಪ್ಪ ಅಂತೇಳಿ ನೋಡ್ರಿ. 56 ಎಲೆಗಾಲಕ್ಕೆ ಇಲ್ಲಿ 24 ಇದು ಕಾಲಷ್ಟ ದುಡ್ಡು ಒಂದೊಂದು ಮತಕ್ಕೆ 15 ಕೋಟಿಗಳವರೆಗೆ ಕೊಟ್ಟಿದ್ದಾರೆ, ಹಂಚಿದ್ದಾರೆ ಅನ್ನೋದು ಮಾತು ಕೇಳಿ ಬರ್ತಾ ಇದ್ದಾವೆ. ಆರೋಪ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಪರವಾಗಿ ಅಥವಾ ವಿರೋಧ ಪಕ್ಷದ ಪರವಾಗಿ ಇಂಡಿಯಾ ಪರವಾಗಿ ನಿಂತಂಥವರು ನಿಜವಾಗಿ ಅವರು ಇವತ್ತಿನ ರಾಜಕಾರಣದಲ್ಲಿ ಬಡವರು, ಪ್ರಾಮಾಣಿಕರು, ಒಳ್ಳೆಯವರು, ಗಾಂಧಿವಾದಿಗಳು. ಆದರೂ ಸೋತ್ಕಿಲ್ಲೆ. ಸ್ವತಃ ಗಾಂಧೀಜಿಯವರು ಎದ್ದು ಬಂದು ನಿಂತರೂ ಸಹಿತ ಇವತ್ತಿನ ಚುನಾವಣೆ ಗೆಲ್ಲುವುದಿಲ್ಲ ಅನ್ನೋದು ಇದು ಸಾಕ್ಷಿ. ದುರಂತಪ್ಪ ಇದು. ಅಂಬೇಡ್ಕರ್ ಯಾಕೆ ಸೋಲ್ತಾ ಇದರಿಂದ ಅವತ್ತೇನೋ ಕಾರಣ ಇರ್ಬೋದು, ಇವತ್ತು ದುಡ್ಡಿನ ಕಾರಣ, ಅವತ್ತು ದುಡ್ಡಿನ ಕಾರಣ ಇತ್ತ ಅನ್ನೋದನ್ನ ಅವತ್ತಿನ ಇತಿಹಾಸಕಾರ ಹೇಳ್ಬೇಕು. ಅದನ್ನು ಇಲ್ಲೇ ನೋಡ್ರಿ, ಇದು ಇವ್ರದ್ದು ಏನು ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಯಾರ್ದು ಪ್ರಣವ್ ಝಾ ಅವ್ರದ್ದು ಏನಪ್ಪ ಅಂದ್ರೆ ಅವ್ರದ್ದು 95 ಲಕ್ಷ ಟೋಟಲ್ ಅವ್ರ ಆಸ್ತಿ. ಅದರ ಬ್ಯಾಂಕ್ ಬ್ಯಾಲೆನ್ಸ್ 14.2 ಲಕ್ಷ, ಕೈಯಾಗಿರೋದು 1 ಲಕ್ಷ. ಆದರೆ ಇದು ನಡೆದಿದ್ದು ಇನ್ನೊಬ್ಬ ನೂರಾರು ಕೋಟಿಗಳ ವಾರ್ಷಿಕ ಆದಾಯನೇ 84 ಕೋಟಿ ರೂಪಾಯಿ ಆಯ್ತು. 85 ಕೋಟಿ, ಸಾವಿರಾರು ಕೋಟಿ ಡಾಲರ್ಗಳು ರೂಪದಲ್ಲಿ ಬಿದ್ದಿದ್ದಾವೆ. ಈ ಪರಿಮಳ್ ನಾಥ್ ವಾಣಿಯವರು, ಇವರು ರಿಲಯನ್ಸ್ ಧೀರುಭಾಯಿ ಅಂಬಾನಿಯವ್ರ ಜೊತೆಗೆ ಬಂದಂಥವರು. ಇವತ್ತು ಅನಿಲ್ ಅಂಬಾನಿ ಮನೆತನದ ಒಬ್ಬ ಅತ್ಯಂತ ಬ್ಯಾಕ್ಬೋನ್. ಇವತ್ತು ಅನೇಕ ಇವ್ರ ಹೆಸರಿನಲ್ಲೇ ಆಸ್ತಿಗಳಿದ್ದಾವೆ. ರಿಲಯನ್ಸ್ ಅವರ ರಿಫೈನರಿದಾಗಿರ್ಬೋದು, ಇನ್ನೂರದಾಗಿರ್ಬೋದು, ಸಾವಿರಾರು ಕೋಟಿ ತಿರುಗುವಂಥದ್ದು.